ನಮಸ್ತೆ ಗೆಳೆಯರೆ, ಸಾಯಿಲ್ ಡಾಕ್ಟರ್ ಮೈಕ್ರಾಪ್ಸ್ ಗೇರ್ 123 MME ಕಂಪ್ನಿಯಿಂದ ಶಶಿಕುಮಾರ್ ಮಾತಾಡ್ತಿರೋದು. ಇಲ್ಲಿ ಸೆಂಟ್ ಎಲ್ಲೋಗೆ ಗೇರ್ 1 ಇಂದ 5 ತನಕ ಯೂಸ್ ಮಾಡಿದ್ದಾರೆ. 2 ಸರಿ ಸುಪ್ರೀಂ, 1 ಸರಿ ಡ್ರೆಂಚ್ ಮಾಡಿದ್ದಾರೆ, 1 ಸರಿ ಸ್ಪ್ರೇ ಮಾಡಿದ್ದಾರೆ. ಯಾವ ಥರ ರಿಸಲ್ಟ್ ಬಂದಿದೆ ಸೊ ಕೇಳೋಣ ಅವ್ರನ್ನೇ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರಕ್ಷಿತ್ ರೆಡ್ಡಿ ಅಂತ. ರಕ್ಷಿತ್ ರೆಡ್ಡಿ. ಯಾವ ಊರಿದು? ಬೂರ್ಮಾಕ್ನಲ್ಲಿ. ಬೂರ್ಮಾಕ್ಲಲ್ಲಿ. ಯಾವ ತಾಲೂಕು ಬರುತ್ತೆ ಇದು? ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಯಾವ ಥರ ಯೂಸ್ ಮಾಡಿದ್ರಿ? ನಾವು ಗೇರ್ 1 ಇಂದ ಗೇರ್ 5 ವರೆಗೂ ಟ್ರಿಪಲ್ ಬಿಟ್ಟಿದ್ರಿ. ಒಂದ್ಸತಿ ಸುಪ್ರೀಂ ಡ್ರೆಂಚಿಂಗ್ ಮಾಡಿದ್ರಿ, ಆಮೇಲೆ ಸ್ಪ್ರೇ ಮಾಡಿದ್ರಿ. ಅಂಟಾರು ಸುಪ್ರೀಂ 2 ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರಿ. ಟ್ರಿಪ್ಸು, ಮೈಟ್ಸು, ಹುಳ ಎಲ್ಲ ಹೊಟ್ಟೋಗುತ್ತೆ. ಗೇರ್ 1 ಇಂದ ಯಾವ ತರ ಬಿಟ್ರಿ? ಯಾವ ತರ ಗ್ಯಾಪ್ ಅಲ್ಲಿ ಬಿಟ್ರಿ? ಗೇರ್ 1 ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬಿಟ್ಟಿದ್ರಿ. ಒಂದು 5 days ಆಗೋಮೇಲೆ, ಆಮೇಲೆ ಒಂದು 4 days 5 daysಗೆ ಗೇರ್ 2, ಗೇರ್ 3, ಗೇರ್ 4, ಗೇರ್ 5 ಹಂಗೆ ಸ್ಟೆಪ್ ವೈಸ್ ವಾರ ಬಿಟ್ಕೊಂಡು ಒಂದೊಂದು ಬಿಟ್ಕೊಂಡು ಇದ್ರ ಜೊತೆ ಏನಾದ್ರು ಮಿಕ್ಸ್ ಮಾಡ್ಕೊಂಡ್ರ? ಒಂದು 2 kg ಗೊಬ್ಬರ ಮಿಕ್ಸ್ ಮಾಡಿ ಸರ್. ವಾಟರ್ ಸಾಲ್ಬಲ್ಸ್ ಯೂಸ್ ಮಾಡಿದ್ರೆ ಬರೀ ಇನ್ನೇನ್ ಬೇರೆ ಯೂಸ್ ಮಾಡಿಲ್ಲ? ಇನ್ನೇನು ಯೂಸ್ ಮಾಡಿಲ್ಲ. ಮಾಮೂಲಿ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ, ಸ್ಪ್ರೇ ಮಾಡಿದ್ರೆ ಅಷ್ಟೇ. ಅದು ಇದ್ರ ಜೊತೆ ಅಂಟರು ಸುಪ್ರೀಂ ಹೊಡೆದ್ಮೇಲೆ ಅದ್ರ ರಿಸಲ್ಟ್ ಯಾವ ತರ ಇದೆ? ಚೆನ್ನಾಗಿದೆ. ಇದು ಮೈಟ್ಸ್, ಟ್ರಿಪ್ಸ್, ಮೈಟ್ಸ್ ತುಂಬಾ ಇರ್ತೈತಲ್ಲ ಇವಾಗೆಲ್ಲ. ತುಂಬಾ ಮೈನು ಈಗ ಸೆಂಟ್ ಎಲ್ಲ ತುಂಬಾ ಕಡೆ ಸಾಯ್ತಿದೆ ಅಂತ ಹೇಳ್ತಾರೆ. ಅಲ್ಲೆಲ್ಲ ದೊಡ್ಡ ಗಿಡ ಆದ್ಮೇಲೆ ಸತ್ತೋಗ್ತಿದೆ ಸರ್ ಅಂತ. ನಮ್ದು ಇದ್ರಲ್ಲಿ ಒಂದು ಗಿಡನೂ ಸತ್ತಿಲ್ಲ. ಏನ್ ಮಾಡಿದ್ರಿ ಅದ್ರಿಗೆ? ಇದು ಸುಪ್ರೀಂ ಮಿಕ್ಸ್ ಮಾಡಿ ಟ್ರಿಪಲ್ ಬಿಟ್ಟಿದ್ರಿ. ಸುಪ್ರೀಮ್ ಟ್ರಿಪಲ್ ಬಿಟ್ಟಿದ್ರಿ. ಅದಕ್ಕೆ ಏನ್ ಸಾಯೋದೇನಿಲ್ಲ. ಅಂಟರು ಸುಪ್ರೀಂ ಅಂಟರ್ ಮಿಕ್ಸ್ ಮಾಡುವಂತೆ ಒಂದ್ಸರಿ ಸ್ಪ್ರೇ ಮಾಡಿದ್ರಿ, ಒಂದ್ಸರಿ ಸುಪ್ರೀಂ ಮಾತ್ರ ಟ್ರಿಪಲ್ ಬಿಟ್ಟಿದ್ರಿ. ಇದ್ರ ರಿಸಲ್ಟ್ ಕಡಿಮೆ ವೆಚ್ಚದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಕಡಿಮೆ ರೇಟಲ್ಲಿ ಬೆಳೆಯನ್ನು ಚೆನ್ನಾಗಿ ತೆಗ್ದಿದ್ದೀರಿ. ಈ ಗೊಬ್ಬರಗಳು ಏನು ಯೂಸ್ ಮಾಡಕ್ ಹೋಗಿಲ್ಲ. ಬೇರೆ ಫರ್ಟಿಲೈಸರ್ ಗೊಬ್ಬರಗಳು ಜಾಸ್ತಿ ಹಾಕೇ ಇಲ್ಲ. ಬರೀ ಆಯಿಲ್ ಲಿಂಕಾನು ಇದ್ರಲ್ಲಿ ಗೇರ್ 1 ಲಿಂಕಾನು ಚೆನ್ನಾಗಿ ಬಂದೈತೆ. ನಿಮ್ಗೆ ಖುಷಿ ಆಗಿದೆ? ಬೆಳೆ ಮಾತ್ರ ಸಗತ ವರ್ಷದಲ್ಲಿ ಹಾಕಿದ್ರೆ ಅಷ್ಟು ಇದಿರಲಿಲ್ಲ. ಇದಕ್ಕಾಗಿ ಮಾಡ್ಮಕ್ಕ ಇಷ್ಟು ಚೆನ್ನಾಗಿ ಬಂದೈತೆ. ಚೆನ್ನಾಗಿ ಗ್ರೀನು, ಹೂವ ಕ್ವಾಲಿಟಿ, ಸೈಜು, ಶೈನಿಂಗ್ ಎಲ್ಲ ಚೆನ್ನಾಗಿದೆಯಾ? ಕ್ವಾಲಿಟಿ ಎಲ್ಲ ಫುಲ್ ಕ್ವಾಲಿಟಿ ಇದಾಗ ಐತೆ. ಬೇರೆ ರೈತರಿಗೆ ಏನ್ ಹೇಳ್ತೀರಾ ನೀವು? ಇದು ಯೂಸ್ ಮಾಡಿದವ್ರಿ ಅಂತ ಹೇಳೋದು. ಎಲ್ಲ ಯೂಸ್ ಮಾಡ್ಕೊಂಡ್ರೆ ಕಡಿಮೆ ಖರ್ಚಲ್ಲೇ ನೋಡಿ. ಈಗ ಫ್ಲವರ್ ಹಾಕಿದರೆ ಸುಮಾರು ದುಡ್ಡು ಖರ್ಚು ಮಾಡ್ತಾರೆ. ಇದು ನಿಮ್ಗೆ ಆಲ್ಮೋಸ್ಟ್ ಕಡಿಮೆ ಖರ್ಚಲ್ಲೇ ಬೆಳೆ ಬೆಳೆದಿರೋದು. ಎಷ್ಟು ಎಕರೆ ಇದೆ? ಎಷ್ಟು ಎಕರೆ ಬರುತ್ತೆ ಇದು? 1 ಎಕರೆ ಮೇಲೆ ಬರುತ್ತೆ. 1 ಎಕರೆ ಮೇಲೆ. ಇದು ಗೇರ್ಸ್ ಸುಮಾರು ಒಂದು 10-20 ಕ್ಯಾನ್ ಯೂಸ್ ಮಾಡಿದೀರಾ? 20 ಕ್ಯಾನ್ ಮೇಲೆ ಯೂಸ್ ಮಾಡಿದ್ರಿ. ಬರೀ ಇಷ್ಟೇ ಗೇರ್ಸ್ ಮತ್ತೆ 1-2 kg ಗೊಬ್ಬರ ಬಿಟ್ಟಿದ್ದೀರಾ? ಸರಿ. ಥ್ಯಾಂಕ್ ಯು ಸೋ ಮಚ್.